ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರಾಮಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಮಂಗಳವಾರ ಸ್ಟಾರ್ಟ್ ಆಗಿ ಬುಧವಾರ ಎಂಡ್ ಆಗುವಂಥ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಬುಧವಾರ ನೈಟ್ ಅಂದರೆ ಬುಧವಾರ ಸಂಜೆ ಹೋಗಿ ತರಕಾರಿ ಎಲ್ಲ ತೊಗೊಂಬರೋದಿತ್ತು ಫ್ರೆಂಡ್ಸ್. ತೊಗೊಂಬಂದ್ವಿ. ಇದು ನೈಟ್ ಅಡುಗೆಗೆ ರೆಡಿ ಮಾಡ್ತಾ ಇರೋದು. ಅವತ್ತು ನೈಟಿಂದ ಹೇಳ್ಬೇಕು ಅಂದರೆ ಕಡಲೆಕಾಳು ಸಾಂಬಾರು ಮಧ್ಯಾಹ್ನ ಮಾಡಿದಿತ್ತು ಫ್ರೆಂಡ್ಸ್. ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪು ಮಾಗಡಿಸಿದ್ವಿ ಮುದ್ದೆಗಂತ, ಮ್ಯಾನೇಜ್ ಆಗಲಿ ಅಂತ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಂಗೆ ಕಂಟಿನ್ಯೂ ಆಗ್ತಿದೆ ವಿಡಿಯೋ. ಇಲ್ಲಿ ಚಪಾತಿ ಮಾಡ್ತಾ ಇದ್ದೀವಿ. ಚಪಾತಿ ಜೊತೆಗೆ ಕೋಸ್ ಪಲ್ಯ ಮತ್ತು ಇದಿತ್ತು ದೋಸೆ ಹಿಟ್ಟು. ಆ ದೋಸೆ ಹಿಟ್ಟು ಸ್ವಲ್ಪ ಆಗುತ್ತೆ, ಮತ್ತು ದೋಸೆ ತಿನ್ಲಿಲ್ದವ್ರು ಇದ್ದಾರೆ ಅಂತ ಹೇಳಿ ಇಲ್ಲಿ ಚಪಾತಿನೂ ಮಾಡ್ತಾ ಇರೋದು. ಜೊತೆಗೆ ದೋಸೆನೂ ಇದೆ, ಚಪಾತಿ ಇದೆ, ಯಾವ್ದು ಬೇಕಾದ್ರೂ ತಿನ್ನಲಿ ಅಂತ ಹೇಳ್ಬಿಟ್ಟು ಎರಡು ಮಾಡ್ತಾ ಇದೀವಿ. ನೋಡಿ, ಈಗ ನಾನು ದೋಸೆ ಹಾಕ್ತಾ ಇದ್ದೀನಿ. ಚಪಾತಿ ಬೇಯಿಸಾದ್ಮೇಲೆ ಇಲ್ಲಿ ದೋಸೆ ಹಾಕ್ತಿರೋದು. ಅವತ್ತು ಪಡ್ ಮಾಡಿದ್ವಲ್ಲ ಫ್ರೆಂಡ್ಸ್, ಅದೇ ಹಿಟ್ಟು ಸ್ವಲ್ಪ ಉಳಿದಿತ್ತು. ಅದಕ್ಕೆ ಸ್ವಲ್ಪ ದೋಸೆ ಹಾಕೋಣ ಅಂತ ಹಾಕ್ತಿದ್ರೆ, ದೋಸೆ ತಿನ್ರಿ ಅಂದರೆ ಏನಂತಾರೆ ಗೊತ್ತಾ? ಅಯ್ಯೋ, 3 ದಿನದ ಹಿಟ್ಟಲ್ಲಿ ದೋಸೆ ಮಾಡಿದ್ರೆ ಯಾರು ತಿಂತಾರೆ? ಫ್ರೆಶ್ ಆಗಿರೋದು ತಿನ್ನಬೇಕು. ಈಗಿರೋ ಕಾಲದಲ್ಲಿ ನೆಟ್ಟಗಿರೋದು ತಿಂದರೆ ಬದುಕೋದು ಕಷ್ಟ ಅಂದಿದ್ರಾಗ ಹಿಂಗೆ 3 ದಿನ ಇಟ್ಕೊಂಡು ತಿಂದರೆ ನಾವು ಬದುಕ್ತೀವ ಅಂತ ಕೇಳ್ತಾರಲ್ಲ ಫ್ರೆಂಡ್ಸ್. ಹೆಂಗೆ ಇದು ನೋಡಿ, ಮಧ್ಯಾಹ್ನ ಇದ್ದಂತೆ ಜೋರು ಮಳೆ ಬಂದ್ಬಿಡ್ತು. ನಮ್ಮ ಅಣ್ಣ ಕಾರ್ ತೊಳಿತಾ ಇದ್ರ, ತೊಳಿಬೇಡ ಮಳೆ ಮೋಡ ಆಗೈತೆ, ಮಳೆ ಬರುತ್ತೆ ಅಂದ್ರೂ ತೊಳಿತಾ ಇತ್ತು. ಎಷ್ಟು ಜೋರಾಗಿ ಬಂತು ಗೊತ್ತಾ ಮಳೆ. ಮಳೆ ಮಳೆ ಸುನು ಮಳೆ 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 ನಡಿ ನಡಿ ಎದ್ದೇಳು, ನಡಿ ಹೋಗ, ನಡಿ ಎದ್ದೇಳ್ಬೇಕು, ಎದ್ದೇಳು, ನಡಿ 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 ನಡಿ. ನೋಡಿ ಎಷ್ಟು ಜೋರಾಗಿ ಬರ್ತೈತೆ ನಮ್ಮ ಮಳೆ. ಪಾಪ ಜೋರ ಬರ್ತೈತೆ ಸುನು, ನಡಿ. ಸಾರ್ಥಕವಾಯ್ತು ನೋಡಿ, ಮಳೆ ಬಂದಿದ್ದು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಬೆಳಗ್ಗೆಯಿಂದನೇ ಮೋಡ ಆಗಿತ್ತು. ಸೊ ಮಳೆ ಬರ್ಬೋದು ಅನ್ಕೊಂಡಿದ್ವಿ ಫ್ರೆಂಡ್ಸ್. ಒಂದು 10 ನಿಮಿಷ ಬಂದಿದ್ದು, ಎಷ್ಟು ಜೋರಾಗಿ ಬಂತು ಗೊತ್ತು. ನಾನು ಎಲ್ಲೋ ಇದು ಮಿನಿ ಜೋಗ್ ಫಾಲ್ಸ್ ಆಗ್ಬಿಡುತ್ತೆ ಅನ್ಕೊಂಡ್ಬಿಟ್ಟೆ. ಇದು ಹೇಳ್ಬೇಕಂದ್ರೆ ನನಗೆ ಯಾವ ಕಾಲ ಅಂತಾನೆ ಗೊತ್ತಾಗ್ತಿಲ್ಲ. ಬೇಸಿಗೆಗಾಲನೋ ಮಳೆಗಾಲನೋ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಗೊತ್ತಿದ್ರೆ ಪ್ಲೀಸ್ ಹೇಳ್ರಿ ನನಗೆ. ಈ ಸೋನು ಇಷ್ಟು ಮಳೆ ಬರ್ತಿದ್ರು ಅಲ್ಲಿ ಬಕೆಟಲ್ಲಿ ನೀರು ಕುಡಿತಿದ್ದಾಳೆ. ಏನು ಹೇಳ್ಬೇಕು ಇವಳಿಗೆ? ನೋಡ್ಬಿಟ್ಟ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮ್ಮಣ್ಣ ಎಲ್ಲಿ? ನಿಮ್ಮಣ್ಣ ಎಲ್ಲಿ? ಬಾಯಿಲಿ ಓಕೆ ಫ್ರೆಂಡ್ಸ್, ಇದು ನೈಟು ಅಡುಗೆ ಮಾಡೋದ್ರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ನಾನು ನಿಮಗೆ ಸಿಂಪಲಾಗಿ ಒಂದು ಬದನೆಕಾಯಿ ಚಟ್ನಿ ಅಥವಾ ಗೊಜ್ಜು ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಬದನೆಕಾಯಿನ ತೆಳ್ಳು ಕಟ್ ಮಾಡ್ಕೊಬೇಕು. ಅದು ಎಣ್ಣೆಲ್ಲೇ ಫ್ರೈ ಆಗಬೇಕು. ನೋಡಿ, ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು. ಫುಲ್ ಎಣ್ಣೆಲೇ ಬೇಯಬೇಕು ಅದು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ಥರ ಫ್ರೈ ಮಾಡ್ಕೊಂಡಿದ್ದೀವಿ. ಮತ್ತು ಅದೇ ಬಾಣಲಿಲಿ ಟೊಮೊಟೊ ಹಾಕ್ಕೊಬೇಕು. ಟೊಮೊಟೊ ಹಾಕಿದ ತಕ್ಷಣ ಏನು ಎಣ್ಣೆ ಹಾಕೋದಿರಲ್ಲ, ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ. ಅದು ಬಿಟ್ಕೊಂಡಾದ್ಮೇಲೆ ಎಣ್ಣೆ ಹಾಕಬೇಕು. ಒಟ್ಟಿನಲ್ಲಿ ನೀವು ಏನೇ ಮಾಡಿದ್ರೂ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ನೋಡಿ, ನಾನು ಒಂದೇ ಒಂದು ಸ್ಪೂನು ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ. ಮನೇಲಿ ಯಾವ್ದು ಸಾಂಬಾರು ಪೌಡ್ರ್ ಯೂಸ್ ಮಾಡ್ತೀರೋ ಆ ಸಾಂಬಾರು ಪೌಡ್ರ್ ಹಾಕಿ. ನಾನಿಲ್ಲಿ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊತಿದ್ದೀನಿ. ಈ ಕಡೆ ನಾನು ಆವಾಗಲೇ ಮುದ್ದೆಗಿಟ್ಟಿದ್ದೆ, ಮುದ್ದೆನೂ ಬೆಂದಿತ್ತು. ಇದು ಆರಬೇಕು. ಆರಿದ್ಮೇಲೆ ಇದನ್ನ ಕುಟ್ಕೊಬೇಕು. ನೋಡಿ, ಮುದ್ದೆ ಆಗಿದೆ. ಆ ಮುದ್ದೆ ಕಟ್ಕೊತಿದ್ದೀನಿ. ಎಷ್ಟು ಹೊಗೆ ಬರ್ತಿದೆ ನೋಡಿ. ಆದರೂ ನಾವು ಎಷ್ಟು ಸ್ಟ್ರಾಂಗ್ ಅಲ್ವಾ ಫ್ರೆಂಡ್ಸ್. ಇಷ್ಟು ಹೊಗೆ ಬರೋ ಮುದ್ದೆನೂ ನಾವು ಎಷ್ಟು ಚೆನ್ನಾಗಿ ದುಂಡು ಕಟ್ತೀವಲ್ವ ಮುದ್ದೆ. ನಾವು ಗ್ರೇಟ್ ಫ್ರೆಂಡ್ಸ್, ಹೆಣ್ಮಕ್ಳೇ ಗ್ರೇಟು. ಹಿಂಗೆ ಹೇಳ್ಕೊಂಡೆ ನಮಗೆ ನಾವೇ ಸಮಾಧಾನ ಮಾಡ್ಕೊಬೇಕು. ಯಾಕಂದರೆ ನಮ್ಮನ್ನ ಹೊಗಳೋರು ಯಾರೂ ಇರೋಲ್ಲ ಫ್ರೆಂಡ್ಸ್. ನಾವು ಎಷ್ಟೇ ನೀಟಾಗಿ ಇಷ್ಟು ಕಷ್ಟಪಟ್ಟು ಮುದ್ದೆ ಮಾಡಿದ್ರೂ ತಿನ್ನೋಕೆ ಗೋಳಾಡ್ತಾರೆ. ನಾವಿಲ್ಲಿ ಕೈ ಬಾಯಿ ಸುಟ್ಕೊಂಡು ಎಷ್ಟು ಕೈ ಸುಟ್ಕೊಂಡು ಅಡುಗೆ ಮಾಡ್ತೀವಲ್ವ, ಇದೆಲ್ಲ ಅವ್ರ ಕಣ್ಣಿಗೆ ಕಾಣೋದಿಲ್ಲ ಫ್ರೆಂಡ್ಸ್. ಏನು ಮಾಡೋದು ಹೇಳ್ರಿ? ಎಲ್ಲ ಹೆಣ್ಮಕ್ಳು ಹಣೆ ಬರ. ಈ ಮೋಟಿವೇಶನ್ ಸ್ಪೀಚ್ನ ಇಲ್ಲಿಗೆ ನಿಲ್ಲಿಸಿ ಈಗ ಗೊಜ್ಜು ಕಡೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ಕೊತ್ತಂಬರಿ ಸೊಪ್ಪು ಮತ್ತು ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಚೂರು ಉಪ್ಪು ಹಾಕೊಬೇಕು ಫ್ರೆಂಡ್ಸ್. ಉಪ್ಪು ಹಾಕೊಂಡ್ರೆ ಅದು ಕುಟ್ಟಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ಸಾಫ್ಟ್ ಇರುತ್ತಲ್ಲ, ಈಗ ನುಣ್ಣಗಾಗಲ್ಲ ಅಂತ ಹೇಳಿ ನಾನು ಇಲ್ಲಿ ನುಸಿ ಉಪ್ಪು ಹಾಕೊತಿದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕೊಂಡ್ರೆ ಸ್ವಲ್ಪ ಬೇಗ
ನುಣ್ಣಗಾಗುತ್ತೆ ನೋಡಿ. ಕುಟ್ಕೊತಾ ಇದ್ದೀನಿ. ಇದು ಕುಟ್ಟೋ ಅಷ್ಟೊತ್ತಿಗೆ ಕೈ ನೋವೇ ಬಂತು ಫ್ರೆಂಡ್ಸ್. ಸಲಕ್ಕೂ ನಮ್ಮ ಅಮ್ಮ ಕುಟ್ತಿತ್ತು, ಈ ಸಲ ನಾನು ಕುಟ್ಟಿದೆ, ಕೈಯೆಲ್ಲ ನೋವು ಬಂತು. ಈಗ ನೋಡಿ ಇದು ಸಾಂಬಾರು ಪುಡಿ ಮತ್ತು ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕುಟ್ಕೊಬೇಕು, ಚೆನ್ನಾಗಿ ಕುಟ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ನನ್ನ ಕೈ ನೋವು ಬಂತು ಅಂತ ನಾನು ಅಷ್ಟು ನೀಟಾಗೇನು ಕುಟ್ಕೊಂಡಿಲ್ಲ, ಸ್ವಲ್ಪ ಬರ್ಕ್ಲನೇ ಇತ್ತು. ನೀವು ನೀಟಾಗಿ ಕುಟ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಇಲ್ಲಿಗೆ ಸ್ವಲ್ಪ ನೀರು ಹಾಕ್ಕೊತಿದ್ದೀನಿ, ಒಂದು 4 ಹನಿ ಹಾಕ್ಕೊಂಡು ಕುಟ್ಕೊತಿದ್ದೀನಿ ಫ್ರೆಂಡ್ಸ್. ಅಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲು. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಳಿ ಹೇಗಿತ್ತು ಅಂತ. ಹಾಗೆ ಇಲ್ಲಿ ಸೌತೆಕಾಯಿ ತೊಗೊಂಬಂದಿದ್ವಿ, ಯಾವಾಗಲೂ ತೊಗೊಂಬರ್ತಾನೆ ಇರ್ತೀವಿ, ಆದರೆ ತಿನ್ನೋದು ಮಾತ್ರ ನಾನು ಒಬ್ಬಳು. ಯಾಕೆಂದರೆ ನಮ್ಮ ಅಣ್ಣ ಅಮಾಸೆ ಹುಣ್ಣಿಮೆಗೆ ಕೇಳ್ತಾರೆ ಫ್ರೆಂಡ್ಸ್ ಸೌತೆಕಾಯಿ, ಡೈಲಿ ಏನು ಕೇಳಲ್ಲ. ಅಷ್ಟರೊಳಗೆ ಈ ಸೌತೆಕಾಯಿ ಎಲ್ಲ ಬೆಂಡು ಆಗಿ ನುಗ್ಗಿಕಾಯಿ ಆಗಿರ್ತವೆ, ಅದಕ್ಕೋಸ್ಕರ ನಾನೇ ಎಲ್ಲ ಖಾಲಿ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಇವತ್ತು ನಾನು ರಾತ್ರಿ ಊಟಕ್ಕೆ ಇಷ್ಟೆಲ್ಲ ತಿಂತಿದ್ದೀನಿ, ಕಡಲೆಕಾಳು ಸಾಂಬಾರು ಮತ್ತು ಬದನೆಕಾಯಿ ಗೊಜ್ಜು, ಸೌತೆಕಾಯಿ ಫ್ರೆಂಡ್ಸ್. ಈಗ ನೋಡಿ ತಿಂದು ಟೇಸ್ಟ್ ಹೇಳ್ತೀನಿ. ಸಖತ್ತಾಗಿತ್ತು ಫ್ರೆಂಡ್ಸ್. ಚಪಾತಿಗೆ ಮಾತ್ರ ಸಖತ್ತಾಗಿತ್ತು, ಮುದ್ದೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿರಿ ರೆಸಿಪಿನ. ಸಿಂಪಲ್ ಫ್ರೆಂಡ್ಸ್, ಸಾಂಬಾರು ಏನಾದ್ರು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಯಾವಾಗಲೂ ಅದೇ ಸಾಂಬಾರು, ಅದೇ ಕುಕ್ಕರ್, ಅದೇ ಸಾಂಬಾರು ತಿಂದು ಬೇಜಾರಾಗಿರುತ್ತಲ್ವ. ನೋಡಿ ಈ ಥರ ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಈ ಥರ ಕ್ಲೀನ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಮಧ್ಯಾಹ್ನ ಇದು ಸೀಬೆಕಾಯಿ ಆಸೆ ಇತ್ತಲ್ಲ, ಆ ಸೀಬೆಕಾಯಿ ಕಲ್ಲಾಯಿತು ಅಂತೇಳಿ ನಮ್ಮ ಅಣ್ಣ ಯಾವುದೋ ಫ್ರೆಂಡ್ ಮನೆ ಹತ್ರ ಇದ್ವಂತೆ, ಅವ್ರು ಕಿತ್ಕೊಟ್ಟಿದ್ರು ಫ್ರೆಂಡ್ಸ್. ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡೇ ನಿಮಗೆ ಗೊತ್ತಾಗ್ತಿರ್ಬೋದು ಹಣ್ಣು ಯಾವ ಥರ ಇತ್ತು ಅಂತ. ಸಖತ್ತು ಸ್ವೀಟ್ ಇತ್ತು ಫ್ರೆಂಡ್ಸ್. ನಾನು ಲೈಫಲ್ಲ ಇಷ್ಟು ಸಿಹಿ ಹಣ್ಣು ತಿಂದಿರಲಿಲ್ಲ. ಏನೇ ಆಗಲಿ ಕೆಮಿಕಲ್ ಹಾಕಿರಲ್ಲ, ಮರದಲ್ಲೇ ಹಣ್ಣಾಗಿರುತ್ತೆ, ಸೊ ಚೆನ್ನಾಗಿತ್ತು ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್ ಏನು ಗೊತ್ತಾ, ಸಬ್ಸ್ಕ್ರೈಬ್ ಮಾಡ್ದೇನೆ ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿರೋರು ಸ್ವಲ್ಪ ಜನ ನೋಡ್ತಿದ್ದೀರಾ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡೋದು ಮರಿತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಲೈಕು ಕೊಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.